ನಮಸ್ಕಾರ ಸ್ನೇಹಿತರೆ. ಅಂತೂ ಇಂತೂ ನಮ್ಮೂರು ಕೊಟ್ಟದಲ್ಲಿ 10 ವರ್ಷ ಆಯಿತು ಮಾರಮ್ಮನ ಮಾಡಿ. ಈ ವರ್ಷ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಅಣ್ಣ ತಮ್ಮಂದಿರು ಮತ್ತು 12 ಕೈವಾಡನು ಸೇರಿಕೊಂಡು ನಮ್ಮೂರಾಗೆ ಮಾರಮ್ಮನ ಮಾಡಬೇಕಂತ ಅಂದು ಒಂದು ಎಲ್ಲ ಸಕಲ ಸಿದ್ಧತೆ ಮಾಡಿಕೊಂಡು ನೋಡಿ ಸ್ನೇಹಿತರೆ ಮಾತಾಡಿ ನಿನ್ನೆ ಮೊನ್ನೆ ಅಂದರೆ 3 ದಿವಸ ನಮ್ಮ ಊರಿನ ಒಂದು ಗ್ರಾಮ ದೇವತೆಗೆ ಪೂಜೆ ಮಾಡಿಸಿ ಮಾರಮ್ಮನಿಗೆ ಅನ್ನ ಮೊಸರು ಎಲ್ಲ ಎಷ್ಟು ಶಾಂತಿಯುತವಾಗಿ ಎಲ್ಲ ರೆಡಿ ಮಾಡಿಕೊಂಡು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ನಾಳೆನೇ ನಮ್ಮ ಊರಲ್ಲಿ ಮಾರಮ್ಮನ ದೇವಿಯ ಒಂದು ಜಾತ್ರೆಯ ಮಹೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ. ಮರಿಗಳು ಕುರಿಗಳನ್ನು ಕಡಿದು ದಯವಿಟ್ಟು ಎಲ್ಲ ನನ್ನ ಸ್ನೇಹಿತರು, ಬಂಧು ಮಿತ್ರರು ಮತ್ತು ಎಲ್ಲ ಪಕ್ಷದ ಜನಪ್ರಿಯ ನಾಯಕರು, ಮುಖಂಡರು, ಕಾರ್ಯಕರ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೂರಿಗೆ ಬಂದು ಮಾರಮ್ಮನ ಒಂದು ಜಾತ್ರೆಗೆ ಕೃಪೆಗೆ ಪಾತ್ರರಾಗಬೇಕು. ಹಾಗೆ ಸಾಯಂಕಾಲ 6 ಗಂಟೆಯಿಂದ ಒಂದು ಔತಣ ಊಟ, ಬಾಡೂಟ ಇರುತ್ತೆ. ದಯವಿಟ್ಟು ಎಲ್ಲರೂ ಬಂದು ಊಟ ಮಾಡ್ಕೊಳ್ಬೇಕು. ನೋಡಿ ಸ್ನೇಹಿತರೆ, ನಮ್ಮೂರಿನ ಒಂದು ಮಾರಮ್ಮನ ಜಾತ್ರೆಗೆ ಮತ್ತು ಈ ದೇವರಿಗೆ ನಮ್ಮ ರೋಡು ಗುಂಡಿ ಗುದ್ರೆಗಳು ಬಿದ್ದಿದ್ವು. ದೇವ್ರ ದಯ ಅವ್ರಿಗೆ ಏನು ಮನಸ್ಸು ಕೊಡ್ತೋ ಆ ರೋಡಿನ ಸಿಬ್ಬಂದಿಗಳು ಬಂದು ಆ ಗುಂಡಿ ಗುದ್ರೆಗಳನ್ನೆಲ್ಲ ಮುಚ್ಚುತ್ತಾ ಇದ್ದಾರೆ. ಯಾಕಂದರೆ ನಮ್ಮ ಕೊಟ್ಟ ರೋಡ್ ಮಾತ್ರ ಭಾಳಷ್ಟು ಹದಗೆಟ್ಟೋಗಿತ್ತು. ಇಂಥ ಒಂದು ರೋಡಿಗೆ ಇವತ್ತು ಜಲ್ಲಿ ಹಾಕಿ ಅದಕ್ಕೆ ಒಂದು ಮಿಕ್ಸೆಡ್ಗಳನ್ನು ಹಾಕಿ ರೋಡ್ ಗುಂಡನ್ನು ಉಳಿಸಿ ಒಂದು ಗಟ್ಟಿ ಮುಟ್ಟಾಗಿ ಮಾಡ್ತಾಯಿದ್ದಾರೆ. ಇದಕ್ಕೆ ಸ್ಟಾರ್ ಹಾಕಿದರೆ ಚೆನ್ನಾಗಿತ್ತು. ಯಾರು ಇಲ್ಲದ ಮನೆಗೆ ಈರಕ್ಕ ಯಜಮಾನ ಮಂಗೆ ನಾವು ಯಾರಿಗೆ ಹೇಳಿ ಏನು ಪ್ರಯೋಜನ. ನೋಡಿ ಸ್ನೇಹಿತರೆ, ನಮ್ಮ ಕೊಟ್ಟ ರೋಡು ನಮ್ಮ ಮನೆ ಮುಂದಂತೂ ಎಲ್ಲ ಹದಗೆಟ್ಟೋಗಿತ್ತು. ದಯವಿಟ್ಟು ಇಂಥದ್ದೊಂದು ಕೆಲಸ ಮಾಡಿಕೊಟ್ಟಂಥ ಕಾರ್ಮಿಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಕೊಟ್ಟ ಗ್ರಾಮ ಪಂಚಾಯಿತಿಯಿಂದನೂ ಸಹ ನಮ್ಮ ಊರಿನ ಎಲ್ಲ ಜಾತ್ರೆಗೆ ಮಾರಮ್ಮನ ದೇವಿಯ ಒಂದು ದೇವರಿಗೆ ಎಲ್ಲ ಕ್ಲೀನ್ ಆಗ್ತಾಯಿದೆ. ನೋಡಿ ಸ್ನೇಹಿತರೆ, ನಮ್ಮ ಮನೆ ಮುಂದಂತೂ ಸಾಕಷ್ಟು ಎಲ್ಲ ಗಿಡಗಳೆಲ್ಲ ಬೆಳೆದಿದ್ದು, ಚರಂಡಿ ಎಲ್ಲ ಮುಚ್ಕೊಂಡಿತ್ತು. ಆದ ಕಾರಣ ನಮ್ಮ ಮಹೇಶ್ ಸರ್ PD ಅವರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಹೆಚ್ಚಿನ ಒಂದು ಜನಸಂಖ್ಯೆ ಇಟ್ಕೊಂಡು ನಮ್ಮ ಕೊಟ್ಟ ಒಂದು ಮಾರಮ್ಮ ದೇವರು ಇರೋದ್ರಿಂದ ಪ್ರಯತ್ನ ಎಲ್ಲ ಚರಂಡಿಗಳು ಮತ್ತು ಸುತ್ತಮುತ್ತಲಿರುವ ಒಂದು ಕಸ ಕಡ್ಡಿ ಕ್ಲೀನಾಗೆ ಮಾಡಿಕೊಂಡು ಎಲ್ಲ ನೀಟ್ ಮಾಡಿ ಲೋಡ್ ಮಾಡಿ ಆ ಕಡೆ ಹೊಡಿತಾ ಇದ್ದಾರೆ. ಯಾಕಂದರೆ ನಮ್ಮ ಕೊಟ್ಟ ಗ್ರಾಮ ಪಂಚಾಯತಿಯ ಒಂದು ಘನತ್ಯಾಜ್ಯ ಇಳುವರಿಯಿಂದ ಒಂದು ವ್ಯಾನನ್ನು ಕೊಟ್ಟಿದ್ರು. ಅದು ಇಂಥ ಒಂದು ಕೆಲಸಕ್ಕೆ ಭಾಳ ಉಪಯೋಗ ಆಗಿದೆ. ನೋಡಿ ಸ್ನೇಹಿತರೆ, ಎಲ್ಲ ಕಡೆಗೂ ಸಹ ನಮ್ಮೂರಿನ ಒಂದು ಮಾರಮ್ಮನ ದೇವರಿಗೆ ಅಚ್ಚುಕಟ್ಟಾಗಿ ಎಲ್ಲ ಕ್ಲೀನ್ ಮಾಡಿ ಗಿಡ ಕಂಟೆ ಎಲ್ಲ ಕೊಯ್ದು ಒಂದು ಏನು ಒಂದು ಊರಿನ ಸೊಳ್ಳೆ ಪಳ್ಳೆ ಮತ್ತು ಪಚ್ಚೆ ಏನು ಇರಬಾರ್ದು ಅಂದ್ಬಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಇಂಥದ್ದೊಂದು ಕ್ಲೀನ್ ಮಾಡಿದಂಥ ಕಾರ್ಮಿಕರಿಗೆ ಮತ್ತು ಕೊಟ್ಟ PDO ಮತ್ತು ಸಿಬ್ಬಂದಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ನೋಡಿ ಸ್ನೇಹಿತರೆ, ನಮ್ಮೂರು ಎಲ್ಲ ಸಕಲ ಸಿದ್ಧತೆ ಆಗಿದೆ. ನಾಳೆನೇ ಮಂಗಳವಾರ ನಮ್ಮ ಊರಲ್ಲಿ ಮಾರಮ್ಮನ ದೇವಿ ಪೂಜೆ ಮತ್ತು ಜಾತ್ರೆ ಮತ್ತು ಕುರಿ ಕೋಳಿಗಳನ್ನು ಕಡಿದು ಎಲ್ಲ ಬಂದಂಥ ನೆಂಟರು ನಿಷ್ಠರು ಬಂದು ಸ್ನೇಹಿತರಿಗೆಲ್ಲ ಊಟ ಹಾಕುವ ಒಂದು ಸಂದರ್ಭ. ಸುಮಾರು 10 ವರ್ಷದ ಒಂದು ಹಿಂದೆ ನೆನೆಗುದ್ದಿ ಬಿದ್ದಿದ್ದಂಥ ಒಂದು ಮಾರಮ್ಮನ ದೇವಿಯ ಒಂದು ದೇವರು ಇವತ್ತು ಏನೋ ನಮ್ಮ ದೇವ್ರ ದಯದಿಂದ ಎಲ್ಲ ಗ್ರಾಮಸ್ಥರು ಅಣ್ಣ ತಮ್ಮಗಳು ಕೈ ಓಡಿಸೋದ್ರಿಂದ ಇವತ್ತು ನಾಳೆ ನಾವು ನಮ್ಮ ಕೊಟ್ಟದಲ್ಲಿ ಮಾರಮ್ಮನ ದೇವ್ರು ಮಾಡುವುದಕ್ಕೆ ಒಂದು ಸಹಕಾರ ಮಾಡಿಕೊಟ್ಟಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ನಮ್ಮ ಮಾರಮ್ಮನ ದೇವಿ ಜಾತ್ರೆಗೆ ಒಂದು ಕೃಪೆ ಸಹಕರಿಸಿದಂಥ ಎಲ್ಲರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಮರಿಬೇಡಿ, ನಾಳೆನೇ ನಮ್ಮ ಊರಲ್ಲಿ ಮಾರಮ್ಮ. ದಯವಿಟ್ಟು ಒಂದು 5 ಗಂಟೆಯಿಂದ 6 ಗಂಟೆ ಒಳಗೆ ರಾತ್ರಿ 10 ಗಂಟೆವರೆಗೂ ಊಟ ಇರುತ್ತೆ. ದಯವಿಟ್ಟು ಯಾರು ಸಂಕೋಚ ಪಡಬೇಡ್ರಿ, ನನಗೆ ಹೇಳಿಲ್ಲ ಅಂತ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಹೇಳುವುದಕ್ಕೆ. ನಿಮ್ಮ ಹುಡುಗ ಕೊಟ್ಟ ರಾಜಣ್ಣ ಬಂದು ನಮ್ಮ ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗ್ರಿ. ನೋಡಿ ಸ್ನೇಹಿತರೆ, ಎಲ್ಲ ನಮ್ಮೂರು ಕ್ಲೀನ್ ಆಗಿದೆ, ಎಲ್ಲ ಸಕಲ ಸಿದ್ಧತೆ ಆಗಿದೆ. ನಾಳೆನೇ ನಮ್ಮೂರಲ್ಲಿ